ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ಅವರು ಈ ದಿನ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ಈ ದಿನ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ಯೂನಿಯನ್ ನೋಡಿ, ಮತ್ತೊಂದು ಸ್ಯಾಂಕ್ಚುರಿ. ಬಾಟಮ್ನಲ್ಲಿ ಸೈಕಲ್ಸ್ ಇದೆ. ಏನೋ ಚೇಂಜಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ಅಡ್ವೆಂಚರ್ ಬರ್ತಾ ಇದೆ, ಹುಡುಕ್ತಾ ಇದ್ದಾರೆ. ಇಲ್ಲೊಂದು ಅನ್ಸರ್ಟೆನಿಟಿ ಇದೆ. ಇಲ್ಲಿ ಕೆಲವರು ನೋ ಕಾಂಟ್ಯಾಕ್ಟಲ್ಲಿರ್ಬೋದು, ಸೆಪ್ರೇಷನಲ್ಲಿರ್ಬೋದು. ಆದರೆ ಈಗ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಕನೆಕ್ಟ್ ಆಗಬೇಕು, ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು ಅಥವಾ ಭೇಟಿ ಆಗಬೇಕು, ಆ ಒಂದು ಮನಸ್ಸಿದೆ. ಈ ಕನೆಕ್ಷನಲ್ಲಿ ಏನೋ ಪಾಸಿಟಿವಿಟಿ ಹುಡುಕ್ತಾ ಇದೆ ಮನಸ್ಸು. ಇಲ್ಲಿ ಇನ್ನೋಸೆನ್ಸ್ ಇತ್ತು, ಗೊತ್ತೋ ಗೊತ್ತಿಲ್ಲದೇನೋ ಏನೋ ಮಾತುಗಳು ಬಂದು ಇಬ್ಬರೂ ದೂರ ಆಗಿದ್ದೀರಾ ಅನ್ನೋದಿದೆ. ಇಲ್ಲಿ ಸ್ವಲ್ಪ ದಿನ ಸಾಲಿಟ್ಯೂಡಲ್ಲಿದ್ರಿ, ಮೌನವಾಗಿ ಕೂತು ಯೋಚನೆ ಮಾಡಿದ್ದಾರೆ. ಕೆಲವು ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ. ಆ ಟೈಮಲ್ಲಿ ಮನಸ್ಸಿಗೇನೂ ಹೊಳೆಯಲ್ಲ, ಇಬ್ರಿಗೂ ಮಾತುಗಳಾಗಿರುತ್ತೆ. ನಡೆದಿರೋ ಮಾತುಕತೆಗಳ ಬಗ್ಗೆ ಯೋಚನೆ ಮಾಡಿದ್ದಾರೆ. ತಪ್ಪು ಅವ್ರದ್ದೇ ಅನ್ನೋದು ಗೊತ್ತಾಗಿದೆ ಅವ್ರಿಗೆ. ಈಗ ಯಾಕೋ ಅವ್ರ ಮನಸ್ಸು ಮತ್ತೆ ಕನೆಕ್ಟ್ ಆಗಬೇಕು, ಮತ್ತೆ ಯೂನಿಯನ್ ಬೇಕು ಹಾಗನ್ನಿಸ್ತಾ ಇದೆ. ಮನಸ್ಸಲ್ಲಿ ಏನೋ ಪರಿವರ್ತನೆ ಆಗ್ತಿದೆ, ಚೇಂಜಸ್ ಬರ್ತಾ ಇದೆ. ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತೋ ಇಲ್ವೋ ಹಾಗೆಲ್ಲ ಏನೇನೋ ಅನುಮಾನಗಳಿತ್ತು. ಅದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗಿರಬಹುದು ಹಾಗೂ ಅನಿಸುತ್ತೆ. ಈ ಟೈಮಲ್ಲಿ ಮನಸ್ಸು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಆ ಮೌನದ ವಾತಾವರಣ ಅಥವಾ ನಿಮ್ಮಂತ ದೂರ ಆಗಿರೋದು ಇವೆಲ್ಲ ಸೇರಿ ಅವ್ರಿಗೆ ಏನೋ ಬುದ್ಧಿ ಬಂದ ಹಾಗಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಜಡ್ಜ್ಮೆಂಟ್ ನೋಡಿ, ಹಾಗೆ ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. 5 ಆಫ್ ವ್ಯಾಂಡ್ಸ್ ನೋಡಿ ಚೆನ್ನಾಗಿ ಬಂದಿದೆ ಅಂತ. 7 ಆಫ್ ವ್ಯಾಂಡ್ಸ್. ಇಲ್ಲಿ 3 ಆಫ್ ಕಪ್ಸ್ ಬರ್ತಾ ಇದೆ. ದಿ ಟವರ್ ಕಾರ್ಡ್ ಇದೆ. ಹೌದು, ಈ ಒಂದು ಕನೆಕ್ಷನ್ ಡ್ಯಾಮೇಜ್ ಆಗಿದೆ ಅನ್ನೋದು ಬರ್ತಾ ಇದೆ. ನಿಮ್ಮಿಬ್ಬರ ಪ್ರೀತಿನಲ್ಲಿ ಏನೋ ಅನುಮಾನಗಳು ಬಂದಿದೆ. ಹಾಗಿರೋದ್ರಿಂದ ನೀವಿಬ್ಬರು ಈಗ ದೂರ ಆಗಿದ್ದೀರಾ, ಸೆಪ್ರೇಷನಲ್ಲಿದ್ದೀರಾ. ಆದರೆ ಮನಸ್ಸು ಒಬ್ಬರನ್ನ ಒಬ್ಬರು ನೆನೆಸ್ಕೋತಾ ಇದೆ. ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ, ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಯಾರ್ದೋ ಮೂರನೇ ವ್ಯಕ್ತಿಗೋಸ್ಕರ ನೀವಿಬ್ಬರು ಜಗಳಗಳು ಮಾಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ. ಮಾತುಕತೆಗಳಾಗಿದೆ. ಈ ಒಂದು ಕನೆಕ್ಷನಲ್ಲಿ ಬೆಂಕಿ ಬಿದ್ದಿದೆ. ಏನೋ ಬಿಸಿ ಬಿಸಿ ಮಾತುಗಳಾಗಿದೆ. ಆದರೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ನಿಮ್ಮ ನೆನಪಾಗ್ತಾ ಇದೆ. ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಆಸೆ ಇದೆ. ಅದಕ್ಕೋಸ್ಕರ ದೇವ್ರನ್ನ ಬೇಡ್ಕೊಳ್ಳೋದಿದೆ. ಹಾಗೆ ಜಡ್ಜ್ಮೆಂಟ್ ಬರ್ತಾ ಇದೆ. ನೀವು ಆಡಿದ ಮಾತುಗಳು, ಅವ್ರು ಆಡಿದ ಮಾತುಗಳು, ಎರಡರ ಬಗ್ಗೆ ಅವ್ರ ಮನಸ್ಸಲ್ಲಿ ಜಡ್ಜ್ಮೆಂಟ್ ನಡೀತಾ ಇದೆ. ಯಾರ್ದು ತಪ್ಪು, ಯಾರ್ದು ಸರಿ. ಯಾರ್ದೋ ಮೂರನೇ ವ್ಯಕ್ತಿಗೋಸ್ಕರ ನಿಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡ್ಕೊಂಡಿದ್ದೀರಾ. ಆದರೆ ಈಗ ಮನಸ್ಸು ಹುಡುಕ್ತಾ ಇದೆ, ಬೆಳಕು ಹುಡುಕ್ತಾ ಇದೆ. ಮನಸ್ಸು ಡಿಸ್ಟರ್ಬ್ ಆಗಿದೆ. ಹಗಲು ರಾತ್ರಿ ನಿಮ್ಮ ನೆನಪುಗಳು ಬರ್ತಾ ಇದೆ. ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ರಿಗ್ರೆಟ್ಸ್ ಇದೆ ಅಲ್ಲಿ. ನಾನು ಹೀಗೆ ಅನ್ಬಾರ್ದಿತ್ತು. ಒಂದೊಂದು ಸರಿ ಟೈಮ್ ಸರಿಯಾಗಿಲ್ದಿರುವಾಗ ಇವೆಲ್ಲ ನಡೆಯುತ್ತೆ. ಆಗ ಮನಸ್ಸು ಬೇಜಾರಾಗುತ್ತೆ. ಸರಿ, ಸಿಟ್ಟಿರುತ್ತೆ. ದಿನ ಕಳೆದ ಹಾಗೆ ಸಿಟ್ಟೆಲ್ಲ ಕಡಿಮೆ ಆಗುತ್ತೆ. ಅಲ್ಲಿ ಪ್ರೀತಿ ಗೆಲ್ಲುತ್ತೆ, ಭಾವನೆಗಳು ಗೆಲ್ಲುತ್ತೆ. ಇವ್ರಿಗೆ ಹಾಗೆ ಅನ್ನಿಸ್ತಾ ಇದೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಯಾವುದೋ ವಿಷಯಕ್ಕೆ ಯಾಕೆ ನಾವಿಬ್ಬರು ದೂರ ಆಗಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಗೆ ಇನ್ನೂ ಸಿಟ್ಟಿದೆಯಾ, ಕಡಿಮೆ ಆಗಿದೆಯಾ ನೋಡೋಣ. ಈಗೋ ಇದೆ, ಕಡಿಮೆ ಆಗಿದೆ ಸಿಟ್ಟು,
ಆದರೆ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವರೇ ಮಾತಾಡಿಸ್ಲಿ ಹಾಗನ್ನಿಸ್ತಾ ಇದೆ ಮನಸ್ಸು. ಇಲ್ಲಿ ಬಾಟಮ್ನಲ್ಲಿ ಏನಿದೆ, 2 ಆಫ್ ಕಪ್ಸ್ ಬರ್ತಾ ಇದೆ ನೋಡಿ. ಪ್ರೀತಿ ಇದೆ, ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಆ ವ್ಯಕ್ತಿನ ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ನೆನಪುಗಳು ಆಗಾಗ ಬರ್ತಾ ಇದೆ. ಇವೆಲ್ಲದರ ಮಧ್ಯೆ ಈಗೋ ಇದೆ. ಅವ್ರು ಅಷ್ಟೊಂದೆಲ್ಲ ಮಾತಾಡ್ದವಾಗ ನಾನು ಯಾಕೆ ಮಾತಾಡಿಸ್ಬೇಕು? ನಂದೇನೂ ತಪ್ಪಿಲ್ಲ. ಹಾಗೆ ನೀವೇ ಯೋಚನೆ ಮಾಡ್ತಾ ಇದ್ದೀರಾ. ಕತ್ತಿ ಹಿಡ್ಕೊಂಡಿದ್ದೀರಾ ನೋಡಿ. ಸಿಟ್ಟಿದೆ, ಇನ್ನೂ ಕಡಿಮೆ ಆಗಿಲ್ಲ. ಪ್ರತಿಯೊಂದು ಸಂಬಂಧಗಳಲ್ಲೂ ಯಾರಾದರೂ ಸೋಲ್ಬೇಕಾಗತ್ತೆ. ಇಬ್ಬರು ಸೋಲ್ದಿದ್ದವಾಗ ಆ ಕನೆಕ್ಷನ್ ಮುಂದುವರಿಯೋಲ್ಲ. ಆದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮತ್ತೆ ಭೇಟಿ ಮಾಡಬೇಕು, ಮತ್ತೆ ಯೂನಿಯನ್ ಬೇಕು, ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಮನಸ್ಸು ಕರಗಿದೆ, ನಿಮಗೂ ಫೀಲಿಂಗ್ಸ್ ಇದೆ. ಆ ವ್ಯಕ್ತಿ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸು ಇದೆ. ಯಾಕೆಂದರೆ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅನ್ನೋದು ಗೊತ್ತಿದೆ ನಿಮಗೆ. ಟವರ್ ಕಾರ್ಡ್ ಇಲ್ಲಿ 2 ಸರಿ ಬಂದಿದೆ. ಈ ಕನೆಕ್ಷನ್ ಡ್ಯಾಮೇಜ್ ಆಗಿದೆ ಸರಿ. ತುಂಬ ದಿನದಿಂದ ಇಬ್ಬರು ಸಪ್ರೇಷನಲ್ಲಿದ್ದೀರಾ. ಆದರೆ ಇಬ್ಬರು ಮನಸ್ಸು ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದೆ. ಆಗಾಗ ನೀವು ಕೂತು ಯೋಚನೆ ಮಾಡೋದಿದೆ. ಅವ್ರ ಬಗ್ಗೆ ಸ್ಪೈ ಕೆಲಸ ಮಾಡೋದಿದೆ. ಅವ್ರು ಎಲ್ಲೋ ಹೋಗ್ತಾರೆ, ಯಾರ ಜೊತೆ ಮಾತಾಡ್ತಾರೆ. ನಿಮ್ಗೇನೋ ಅವ್ರ ಮೇಲೆ ಅನುಮಾನಗಳಿದೆ. ಹೌದು, ಯಾರೋ 3ನೇ ವ್ಯಕ್ತಿಯ ಅನುಮಾನಗಳಿದೆ. ಅದಕ್ಕೆ ನೀವು ಅವರನ್ನು ಅಬ್ಸರ್ವ್ ಮಾಡೋದಿದೆ. ನಿಮ್ಗೆ ಈ ವಿಷಯದಲ್ಲಿ ಕ್ಲಾರಿಟಿ ಬೇಕಿದೆ. ಏನೋ ಅನುಮಾನಗಳು ನಿಮ್ಮ ಮನಸ್ಸಲ್ಲಿದೆ. ನಿಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರೋ ಬೇರೆ ಇರಬೇಕು, ಹಾಗೆ ನಿಮ್ಗೆ ಅನುಮಾನಗಳು ಬಂದಿದೆ ಸರಿ. ಇವೆಲ್ಲ ವಿಷಯದಿಂದ ನಿಮ್ಮ ಸಿಟ್ಟಿನ್ನೂ ಕಡಿಮೆ ಆಗಿಲ್ಲ. ಅವರಾಗಿ ಬರಲಿ, ಅವರಾಗಿ ಮಾತಾಡಿಸ್ಲಿ ಹಾಗೆ ಯೋಚನೆ ಮಾಡ್ತಾ ಇದ್ರೂ ಅವರನ್ನು ನೀವು ಫಾಲೋ ಮಾಡೋದಿದೆ. ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಹಠ ಇದೆ. ಹಾಗೆ ಈಗ ಲೋ ಫೀಲ್ ಆಗ್ತಾ ಇದೆ. ಒಂಟಿ ಅಂತ ಅನ್ನಿಸ್ತಾ ಇದೆ. ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ನಿಮಗೂ ಅನ್ನಿಸ್ತಾ ಇದೆ. ಯೂನಿವರ್ಸಿಂದ ನಿಮ್ಗೆ ಏನು ಕಾರ್ಡ್ಸ್ ಬರುತ್ತೆ, ಏನು ಗೈಡೆನ್ಸ್ ಬರುತ್ತೆ? ಒಂದೊಂದು ಸರಿ ಒಳ್ಳೆ ಗೈಡೆನ್ಸ್ ಬರುತ್ತೆ. ನೋಡೋಣ. ಲೋನ್ನೆಸ್, ಹೌದು, ಇಬ್ರಿಗೂ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಹಾಗೆ ರಿಸೆಪ್ಟಿವಿಟಿ ಬರ್ತಾ ಇದೆ, ಕಂಟ್ರೋಲ್ ಬರ್ತಾ ಇದೆ, ಚೇಂಜ್ ಬರ್ತಾ ಇದೆ ನೋಡಿ. ಮತ್ತೊಂದು ಇಂಟಿಗ್ರೇಷನ್, ಮತ್ತೊಂದು ಎಕ್ಸ್ಪೀರಿಯನ್ಸಿಂಗ್. ಇಬ್ಬರು ಒಬ್ರನ್ನೊಬ್ರು ಮಿಸ್ ಮಾಡ್ಕೋತಾ ಇದ್ದೀರಾ. ಆ ಒಂದು ಗ್ಯಾಪ್ ಇಬ್ರಿಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಒಬ್ರನ್ನ ಒಬ್ರು ಅರ್ಥ ಮಾಡ್ಕೋತಾ ಇದ್ದೀರಾ. ನೀನಿಲ್ಲದೆ ನಾನು ಜೀವನ ಮಾಡೋಕ್ಕಾಗಲ್ಲ ಹಾಗೆ ಅವ್ರ ಮನಸ್ಸು ಹೇಳ್ತಾ ಇದ್ರೆ ಅವ್ರು ಭೇಟಿ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ನೀವು ಕಾಯ್ತಾ ಇದ್ದೀರಾ. ಇಬ್ಬರು ಮನಸ್ಸುಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಸರಿ. ಆದರೆ ಯಾವುದೋ ಒಂದು ಪಾಸಿಟಿವಿಟಿನ ನೀವು ರಿಸೀವ್ ಮಾಡ್ತೀರಾ. ನಿಮ್ಮ ಮ್ಯಾನಿಫೆಸ್ಟೇಷನ್ ಹಾಗೆ ಪ್ರೇಯರ್ಸ್ ವೇಸ್ಟ್ ಅಂತೂ ಆಗಲ್ಲ. ಏನೋ ಪಾಸಿಟಿವಿಟಿ ನಿಧಾನವಾಗಿ ಬರುತ್ತೆ. ನಿಮ್ಮಿಬ್ಬರಲ್ಲಿ ಒಳ್ಳೆ ಪ್ರೀತಿ ಇರೋದ್ರಿಂದ, ಟ್ರೂ ಫೀಲಿಂಗ್ಸ್ ಇರೋದ್ರಿಂದ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋದಿದೆ. ಕಾಲಚಕ್ರ ಉರುಳುತ್ತೆ. ಆಲ್ರೆಡಿ ಅವ್ರ ಮನಸ್ಸು ಪರಿವರ್ತನೆ ಆಗಿದೆ. ಹಾಗೆ ಇಲ್ಲಿ ನಿಮ್ಮ ಸಿಟ್ಟು ಕೋಪಗಳನ್ನು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ, ಅದು ನಿಮ್ಗೆ ಏನು ಮೆಸೇಜ್ಗಳು ಕೊಡುತ್ತೆ ನೋಡೋಣ. ಕ್ಲಾರಿಟಿ, ಮತ್ತೊಂದು ಎನರ್ಜಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇಂಟಿಗ್ರೇಷನ್ ಹಾಗೆ ಬರ್ತಾ ಇದೆ. ಅಡ್ವರ್ಸಿಟಿ, ಫ್ಲೆಕ್ಸಿಬಿಲಿಟಿ, ಬಾಟಮ್ನಲ್ಲಿ ಏನಿದೆ, ಡ್ಯಾನ್ಸ್. ಮುಂದೆ ನಿಮ್ಮ ಮನಸ್ಸು ಸಂತೋಷದಿಂದ ಕುಣಿದಾಡುತ್ತೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಇಬ್ಬರು ದೂರ ಆಗಿದ್ದೀರಾ ಸರಿ. ಮತ್ತೆ ಅವರು ನಿಮ್ಮನ್ನು ಭೇಟಿ ಮಾಡ್ತಾರೆ, ಕ್ಲಾರಿಟಿ ಕೊಡ್ತಾರೆ ಅನ್ನೋದು ಬರ್ತಾ ಇದೆ. ರಿಸೆಪ್ಟಿವಿಟಿ ಮೇಲೆ ಎನರ್ಜಿ ಬರ್ತಾ ಇದೆ. ಇಬ್ಬರಲ್ಲೂ ಇಂಟೆನ್ಸ್ ಫೀಲಿಂಗ್ಸ್ ಇದೆ, ನಿಜವಾದ ಭಾವನೆಗಳಿದೆ. ಆಗಾಗ ನೀವಿಬ್ರು ಜಗಳಗಳು ಮಾಡ್ಕೋತಾ ಇರ್ತೀರಾ, ಚಾಲೆಂಜಸ್ ಇರುತ್ತೆ. ಶಾಂತವಾಗಿ ಕೂತು ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರೋದಿದೆ. ಫ್ಲೆಕ್ಸಿಬಲ್ ಆಗುತ್ತೆ. ಮತ್ತು ನೀವಿಬ್ರು ಕನೆಕ್ಟ್ ಆಗ್ತೀರಾ. ಈ ಕನೆಕ್ಷನಲ್ಲಿ 3ನೇ ವ್ಯಕ್ತಿ ಇದರೋ ಇಲ್ವೋ ಗೊತ್ತಿಲ್ಲ. ಆದರೆ ನಿಮ್ಮಿಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದು ಇಬ್ಬರು ದೂರ ಆಗಿದ್ದೀರಾ. ಮುಂದೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲೊಂದು ಸಂತೋಷ ಇದೆ. ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಲೆಟ್ ಜಾಯ್ ಲೀಡ್ ದಿ ವೇ ಅನ್ನೋದು ಬರ್ತಾ ಇದೆ. ಕಣ್ಮುಚ್ಚಿ ದೇವ್ರನ್ನ ಪ್ರಾರ್ಥನೆ ಮಾಡಿ. ಅವ್ರಿಗೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು, ಈ ಕನೆಕ್ಷನಲ್ಲಿ ಯೂನಿಯನ್ ಬೇಕು ಹಾಗೆ ಅವ್ರ ಮನಸ್ಸು ಅನ್ನಿಸ್ತಾ ಇದೆ. ಸೊ ಬಿ ಹ್ಯಾಪಿ ಆ್ಯಂಡ್ ಬಿ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.